ಇನ್ನು ಆಗಸ್ಟ್ 13ರಂದು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ ಅದನ್ನು ಕೈ ಬಿಡಿ ಅಂತ ಎಲ್ಲ ಸಂಘಟನೆಗಳಿಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಂದ್ ಬೇಡ ಅನ್ನೋದು ಸರ್ವಪಕ್ಷ ಸಭೆಯ ತೀರ್ಮಾನವೂ ಹೌದು. ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಬಂದ್ ಕೈ ಬಿಡುವಂತೆ ಮತ್ತೆ ಮನವಿ ಮಾಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಆಗಸ್ಟ್ 13ರ ಕರ್ನಾಟಕ ಬಂದ್ ಕೈ ಬಿಡುವಂತೆ ಡಿ ಕೆ ಶಿವಕುಮಾರ್ ಮನವಿ. ನೀವು ಯಾಕೆ ಬಂದ್ ಮಾಡ್ತಾ ಇದ್ದೀರಾ? ನಾವೇ ನೀರು ಕೊಟ್ಟಿಲ್ಲ, ಕರ್ನಾಟಕ ಬಂದ್ಗೆ ಅವಕಾಶ ಕೊಡೋದು ಬೇಡ. ಆಮೇಲೆ ಡ್ಯಾಮ್ ತುಂಬಿರೋದ್ರಿಂದ ನೀರು ಬಿಡ್ತಾ ಇದ್ದೀವಿ ಅಷ್ಟೇ, ಡ್ಯಾಮ್ನ ಸೇಫ್ಟಿಗೋಸ್ಕರ ಅನ್ನೋದು ಅವರ ಸಮರ್ಥನೆ. ನೋಡೋಣ ಕನ್ನಡ ಪರ ಸಂಘಟನೆಯವರು ಏನು ಮಾಡ್ತಾರೆ ಅಂತ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಆದರೆ ಪ್ರಕೃತಿ ಕೂಡ ಇವತ್ತು ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. BJPಯವರೇನು ಅದಕ್ಕೇನು ನೆನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂಥೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಒಂದು ಕಡೆ ಡ್ಯಾಮ್ ತುಂಬಿದಾಗ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಕಬಿನಿಯಿಂದ ನೀರು ಬಿಟ್ಟಿದ್ದಾರೆ, ಅದು ಸಹಜವಾಗಿ ತಮಿಳುನಾಡಿಗೆ ಹೋಗುತ್ತೆ. ಈಗ ಕಾನೂನು ಹೋರಾಟ ಅಂದರೆ ಯಾವ ರೀತಿ, ಏನು ವಿಚಾರಕ್ಕೆ ಕಾನೂನು ಹೋರಾಟ, ಒಟ್ಟಾರೆ ಇವತ್ತಿನ ಸರ್ವಪಕ್ಷ ಸಭೆಯ ಹೈಲೈಟ್ಸ್ ಏನೇನು ಅಂತ? ಅರವಿಂದ್, ಕಾನೂನು ಹೋರಾಟ ಅಂದರೆ ನಮಗೆ ಬೇಕಾಗಿರುವಂಥ ಶಾಶ್ವತ ಪರಿಹಾರದ ವಿಚಾರದಲ್ಲಿ ಮಾಡಬೇಕಾದಂಥ ಹೋರಾಟ. ಯಾಕಂದರೆ 1924ರ ಒಪ್ಪಂದವನ್ನು ಇಟ್ಕೊಂಡು ಈಗಲೂ ಕೂಡ ನಾವು ತಮಿಳುನಾಡಿಗೆ ಇದೇ ರೀತಿಯಲ್ಲಿ ನೀರು ಬಿಡಬೇಕು ಅನ್ನುವಂಥದ್ದಕ್ಕೂ ಈಗ ಒಂದು ಹೊಸದಾಗಿ ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ, ಇವತ್ತಿನ ಜನಸಂಖ್ಯೆ ಅನುಗುಣವಾಗಿರ್ಬೋದು, ಅಥವಾ ನದಿ ನೀರಿನ ಪಾತ್ರದ ವಿಚಾರಗಳು ಇಟ್ಕೊಂಡಿರ್ಬೋದು, ಅಥವಾ ಕೃಷಿ ಭೂಮಿಯ ಪ್ರಮಾಣ ಇರ್ಬೋದು, ಅದು ತಮಿಳುನಾಡಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ಎಷ್ಟು ನದಿ ಪಾತ್ರದ ಕೃಷಿ ಭೂಮಿ ಇದರ ಮೇಲೆ ಆಧಾರಿತವಾಗಿದೆ, ಹೀಗೆ ಬೇರೆ ಬೇರೆ ವಿಚಾರಗಳು. ಯಾಕಂದರೆ 4 ಜಲಾಶಯಗಳಿದ್ದಾವೆ ನಮಗೆ ಕಾವೇರಿ ಕೊಳ್ಳದ ವ್ಯಾಪ್ತಿಯಲ್ಲಿ ಇದ್ದು, ನಮ್ಮದೇ ಜಲಾಶಯಗಳಿದ್ದು ನಾವೇ ನೀರಿನ ವಿಚಾರದಲ್ಲಿ ಒಂದು ರೀತಿಯ ಮಲತಾಯಿ ಧೋರಣೆಗೊಳಗಾಗ್ತೀವಿ ಅನ್ನುವಂಥದ್ದು, ಮತ್ತು ಪ್ರತಿ ಬಾರಿ ನಾವೇ ಸಂಕಷ್ಟಕ್ಕೆ ಸಿಲುಕ್ತೀವಿ ಅನ್ನುವಂಥದ್ದು. ಹಾಗಾಗಿ ಆಗಬೇಕಾಗಿರೋ ಬದಲಾವಣೆಯಲ್ಲಿ ಅಥವಾ ಒಪ್ಪಂದದಲ್ಲಿ ಏನೋ ಮಾರ್ಪಾಡುಗಳೇನಾರು ಆಗಬೇಕಾ, ಅದಕ್ಕೆ ನಾವು ಮಾಡಬೇಕಾದಂಥ ಕಾನೂನು ಹೋರಾಟ ಏನು ಅನ್ನುವಂಥದ್ದು ಒಂದು ವಿಚಾರ. ಎರಡನೇದು ಮೇಕೆದಾಟು ವಿಚಾರ ಕೂಡ ಅಷ್ಟೇ ಸರಿಸಮಾನವಾಗಿ ಚರ್ಚಿತವಾದಂಥ ವಿಚಾರ, ಮತ್ತು DPRನ ಬದಲಿಸಿಕೊಳ್ಳಿ ಮತ್ತು ಕೇಂದ್ರದ ಮಟ್ಟದಲ್ಲಿ ನಮ್ದು ಏನು ಬೆಂಬಲವೇ ಕೆಲವನ್ನು ಕೊಡ್ತೀವಿ ಅನ್ನೋದನ್ನ ಮೈತ್ರಿ ನಾಯಕರುಗಳು ಕೂಡ ಈಗಾಗಲೇ ಇವತ್ತು ಹೇಳಿದ್ದಾರೆ ಅನ್ನುವಂಥದ್ದು, ಮತ್ತು ಅದರಲ್ಲಿ ಒಕ್ಕೊರಲಿಂದ ನಾವು ಮಾಡಬೇಕು ಅನ್ನೋದು ವಿಚಾರದಲ್ಲಿ ಕೇಂದ್ರವು ಇದುವರೆಗೆ ಸ್ಪಂದಿಸಿದೆ, ಮತ್ತು ಕೋರ್ಟ್ನಲ್ಲೂ ಕೂಡ ತಮಿಳುನಾಡಿಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು. ಅಲ್ಲೂ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದು ಒಂದು ವಿಚಾರ. ಮತ್ತು ಕಾವೇರಿ ವಿಚಾರದಲ್ಲಿ ಪ್ರತಿ ವರ್ಷ ಈ ರೀತಿ ಮಳೆ ಕಡಿಮೆ ಆದ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಗೆ ಮೂಲ ಒಪ್ಪಂದದ ಬದಲಾವಣೆಯೂ ಸೇರಿದಂತೆ ಬೇರೆಲ್ಲ ವಿಚಾರಗಳಲ್ಲಿ ನಾವು ಹೇಗೆ ಲೀಗಲಿ ಬ್ಯಾಟಲ್ನ ಶುರು ಮಾಡಬೇಕು, ಮತ್ತು ಕೇವಲ ಮಳೆಯ ಕೊರತೆ ಆದಾಗ ಮಾತ್ರ ಸಮಸ್ಯೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋದ್ರ ಬದಲಿಗೆ ಈ ಸಂದರ್ಭದಲ್ಲಿ ನಾವು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಕಾನೂನು ಹೋರಾಟವನ್ನು ಶುರು ಮಾಡಿದ್ರೆ ಒಂದು ಹಂತಕ್ಕೆ ಬರಬಹುದು 1-2 ವರ್ಷದಲ್ಲಿ ಅದು ಅನ್ನೋದು. ಅದಕ್ಕೆ ಸೂಕ್ತವಾಗಿ ತಜ್ಞರು, ಕಾನೂನು ಪಂಡಿತರು ಎಲ್ಲರ ಒಂದು ಸಲಹೆಯನ್ನು ಪಡೆದು ಒಂದು ಪ್ರಾಪರ್ ಆಗಿರುವಂಥ ರೀತಿಯಲ್ಲಿ ನಾವು ಹೇಗೆ ಮೂವ್ ಮಾಡಬೇಕು ಲೀಗಲ್ ಫೈಟ್ಗೆ ಅನ್ನೋದನ್ನ ಸಿದ್ಧಪಡಿಸಿಕೊಂಡ್ರೆ ಸಹಜವಾಗಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಸಂಕಷ್ಟದಿಂದ ಪಾರಾಗುವಂಥ ನಿಟ್ಟಿನಲ್ಲಿ ಬೇಕಾಗುವಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಬೋದು. ಬಹುಶಃ ಅದಕ್ಕೆ ಕಾನೂನು ತಜ್ಞರ ಸಲಹೆ ಮತ್ತು ಸಭೆಗಳು ಕೂಡ ಮುಖ್ಯಮಂತ್ರಿಗಳು ಮಾಡುವಂಥ ಸಾಧ್ಯತೆ, ಅದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅರವಿಂದ್, ಆಯಿತು, ಒಂದು ಶಾಶ್ವತ ಪರಿಹಾರ ಕೊಡಿ ಅಂತಂದರೆ ಏನು ಶಾಶ್ವತ ಪರಿಹಾರ? ನಾವು ನೀರು ಬಿಡಲ್ಲ ಅನ್ನೋಕ್ಕಾಗದೇ ಇಲ್ಲ.